ಡ್ರೈವರು ಸೇಫ್ ಆಗಿದ್ದಾನೆ, ಅವ್ನಿಗೆ ಯಾವುದೇ ತೊಂದರೆ ಆಗಿಲ್ಲ. ಜಸ್ಟ್ ಸಣ್ಣ ಪುಟ್ಟ ಏಟು ಗಾಯಗಳು ಆಗಿದ್ದಾವೆ. ಸುಮ್ಮನೆ ಯಾವುದೇ ಥರದ್ದು ಅವನು ಸತ್ತಿದ್ದಾನೆ ಆ ಥರ ಯಾವುದು ಫೇಕ್ ನ್ಯೂಸ್ ಇಲ್ಲ, ಎಲ್ಲನೂ ಹುಷಾರಾಗಿದ್ದಾನೆ. ಈಗ ಡಾಕ್ಟ್ರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಪ್ಯಾಸೆಂಜರ್ಗೂ ಯಾವುದು ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಒಬ್ಬರು ಲೇಡಿಗೆ ಸ್ವಲ್ಪ ಕಾಲು ಏಟಾಗಿದೆ ಅಷ್ಟೇ, ಮತ್ತೇನೂ ಇಲ್ಲ. ಯಾರಿಗೂ ಪ್ರಾಣ ಅಪಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಇಷ್ಟೇ. ಸರ್ CCTV ಫುಟೇಜ್ ಬರುತ್ತೆ, GPS ಲೊಕೇಶನಲ್ಲೂ ಟ್ರ್ಯಾಕ್ ಆಗಿರುತ್ತೆ, ಎಲ್ಲನೂ ಬರುತ್ತೆ. ಅದನ್ನು ನೋಡ್ಕೊಂಡು ನಾವು ಮಾತಾಡಬೇಕು. ಸುಮ್ಮನೆ ರ್ಯಾಶ್ ಟ್ರಾಫಿಕ್ ಏರಿಯಾ ಅದು. ಆ ಟ್ರಾಫಿಕ್ ಏರಿಯಾದಲ್ಲಿ ನಮ್ಮ ಸ್ಪೀಡ್ ಲಿಮಿಟ್ ಇರುತ್ತೆ, ಎಲ್ಲ ಗಾಡಿಗೂ ಸ್ಪೀಡ್ ಲಿಮಿಟ್ 60 ಅಬೋ ಯಾವುದು ಹೋಗಲ್ಲ. ಹಾಗಾಗಿ ನಾವು ಯಾವುದೇ ಗಾಡಿ ರ್ಯಾಶ್ ಅಂತ ಹೇಳಿ ನಾವು ಹೇಳಕ್ಕೆ ಬರಲ್ಲ. GPS ಲೊಕೇಶನ್ ನೋಡಬೇಕು, ಅದ್ರ ಕ್ಯಾಮ್ರಾ CCTV ಫುಟೇಜ್ ನೋಡಿದ ಮೇಲೆ ಕ್ಲಾರಿಫೈ ಕೊಡಬೇಕು ಅವನು. ಸರ್ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಹೇಳಕ್ಕಾಗೋದು, ಅಲ್ಲಿವರೆಗೂ ಏನು ಹೇಳಕ್ಕಾಗಲ್ಲ. ನಮ್ದು ವರ್ಕ್ ಮ್ಯಾನೇಜರ್ ಅವರಲ್ಲಿ ನಾವು ಮೇಡಮ್ ಗೈಡೆನ್ಸ್ ಅಂದ್ರೆ 3 ವರ್ಷ ಅವರು ಟ್ರೈನಿಂಗ್ ಕೊಟ್ಟ ಮೇಲೆ ನಾವು ತಗೊಂಡಿರ್ತೀವಿ. ಹಂಗೆ ಸುಮ್ಮನೆ ತಗೊಂಡು ಅಷ್ಟು ದೊಡ್ಡ ಗಾಡಿನ ಕೊಡಕ್ ಆಗಲ್ಲ. ಲೆಕ್ಕಾಚಾರ ಕುಡಿಯಲ್ಲ ಕೊಡಿ. ಆಕ್ಸಿಡೆಂಟ್ 3 BMT ಶಾಂತಿನಗರ. ಮುಸ್ತಾಕ್. ಅಭಿಷೇಕ್. ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಂ, ಕ್ಯಾಮ್ರಾ ಚೆಕ್ ಮಾಡಬೇಕು, GPS ಲೊಕೇಶನ್ ಯಾವ್ದು ಎಷ್ಟು ಸ್ಪೀಡಲ್ಲಿ ಹೋಗಿದೆ ಅಂತ ಚೆಕ್ ಮಾಡಿದ ಮೇಲೆ ಹೇಳಕ್ಕಾಗೋದು. ಅದು ಮ್ಯಾನೇಜ್ಮೆಂಟ್ ತಗೊಳುತ್ತೆ. ಮ್ಯಾನೇಜ್ಮೆಂಟು ಪೊಲೀಸ್ ಅವ್ರಿಗೆ ಮೇಲ್ ಅಧಿಕಾರಿಗಳಿಗೆ ಬಿಟ್ಟಿದ್ದು ಅಷ್ಟೇ ಮೇಡಮ್.